ನಮಸ್ಕಾರ ಆದ್ಮೇಲೆ ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ಆಂಕರ್ ಜಾಹ್ನವಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸಾಕಷ್ಟು ಫೇಮಸ್ ಆಗೋಗಿದ್ದಾರೆ. ಇದಕ್ಕೂ ಮುಂಚೆ ಅವರು ಆಂಕರಿಂಗ್ನ ಬಿಟ್ಟಿದ್ರು. ಅದಾದ ನಂತರ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗೋಗಿದ್ರು. ದೊಡ್ಡ ಮನೆಗೆ ಎಂಟ್ರಿ ಕೊಡೋ ಮುನ್ನಾನೇ ಸಿನಿಮಾಗಳಲ್ಲಿ ಜಾಹ್ನವಿ ಅವರು ಬ್ಯುಸಿ ಆಗಿದ್ರು. ಸೊ ಜಾಹ್ನವಿ ನಟಿಸಿದಂತಹ ಸಿನಿಮಾಗಳು ಇದೀಗ ರಿಲೀಸ್ಗೆ ಸಜ್ಜಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಸಿನಿಮಾದ ಹಾಡುಗಳು ಕೂಡ ಒಂದಿಷ್ಟು ಸದ್ದನ್ನು ಮಾಡ್ತಾ ಇದೆ. ರೀಲ್ ಮಾಡೋರು ಕೂಡ ರೀಲ್ಸನ್ನು ಮಾಡಿ ಟ್ಯಾಗ್ನ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಈವೆಂಟ್ಗಳ ಮಧ್ಯೆ ಇತ್ತೀಚೆಗಷ್ಟೇ ಯುವನ್ ರಾಬಿನ್ ಹುಡ್ ಸಿನಿಮಾದ ಒಂದು ಈವೆಂಟ್ ಸಂದರ್ಶನದಲ್ಲಿ ಜಾಹ್ನವಿ ಅವರು ಮಾತಾಡಿದರು. ಸೊ ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ, ಏನಾದರೂ ಪ್ಲ್ಯಾನಿಂಗ್ ಇದೆಯಾ ಅಥವಾ ಎರಡನೇ ಇನ್ನಿಂಗ್ಸ್ ಏನಾದರೂ ಶುರು ಮಾಡೋರು ಇದ್ದೀರಾ ಅಂತ ಹೇಳಿ ಜಾಹ್ನವಿ ಅವರಿಗೆ ಒಂದಿಷ್ಟು ಕ್ವಶನ್ಸ್ನು ಕೂಡ ಕೇಳಲಾಗಿತ್ತು. ಆದರೆ ಜಾಹ್ನವಿ ಇದಕ್ಕೆ ಕೊಟ್ಟಂತಹ ಉತ್ತರವನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಹ್ನವಿಯವರ ನಿರ್ಧಾರಕ್ಕೆ ಒಂದಿಷ್ಟು ಜನ ಓಕೆ, ನೀವು ಮಾಡಿರೋಂಥ ನಿರ್ಧಾರ ಕರೆಕ್ಟಾಗಿದೆ ಅಂತ ಕೂಡ ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಯಾಕೆ ನಿಮಗೂ ಕೂಡ ಏಜ್ ಏನಾಗಿಲ್ಲ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ, ಏನಾದರೂ ಒಂದು ಡಿಸಿಷನ್ಗೆ ಬನ್ನಿ ಅಂತ ಕೂಡ ಹೇಳೋರಿದ್ದಾರೆ. ಹಾಗಾದರೆ ಜಾಹ್ನವಿಯವರು ಏನು ಹೇಳಿದರು, ಕ್ವಶನನ್ನು ಏನು ಕೇಳಲಾಗಿತ್ತು, ಜಾಹ್ನವಿಯವರ ಉತ್ತರ ಏನಾಗಿತ್ತು ಅನ್ನೋದನ್ನು ಹೇಳ್ತೀವಿ, ಕೇಳಿ. ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ, ಸೆಕೆಂಡ್ ಚಾನ್ಸ್ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಅಂತ ಹೇಳಿ ಆ್ಯಂಕರ್ ಜಾಹ್ನವಿಗೆ ಒಂದು ಕ್ವಶನನ್ನು ಕೇಳಲಾಗಿತ್ತು. ಇವಾಗ ಈ ಕ್ವಶನಿಗೆ ಆನ್ಸರ್ ಮಾಡಿದಂತಹ ಜಾಹ್ನವಿ, ನೋ ವೇ, ಅದರ ಬಗ್ಗೆ ನಾನು ಯೋಚನೆ ಮಾಡೋದೇ ಇಲ್ಲ, ನಾನು ಸಿಂಗಲ್ ಆಗಿಯೇ ಇರ್ತೀನಿ. ಯಾಕಂದರೆ ನನಗೆ ಮಗ ಇದ್ದಾನೆ, ಅವನು 8ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಇನ್ನೊಬ್ಬ ಪರ್ಸನ್ ಲೈಫಿಗೆ ಬರೋದು ಚೆನ್ನಾಗಿರೋದಿಲ್ಲ, ಅದು ಮತ್ತೆ ಇರಿಟೇಟ್ ಆಗೋಕ್ಕೆ ಶುರು ಆಗುತ್ತೆ. ಮೊದಲನೇದಾಗಿ ಲೈಫ್ನಲ್ಲಿ ನನಗೆ ಯಾರು ಬೇಕು ಅಂತ ನನಗೇನು ಅನ್ನಿಸ್ಲೇ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಈ ಫ್ರೀಡಮ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಫ್ರೀಡಮ್ ಅಂತಂದರೆ ಹೇಳೋರು ಕೇಳೋರು ಇಲ್ಲ ಅಂತಲ್ಲ, ಆ ರೀತಿ ಆಗಲ್ಲ. ಸಿನಿಮಾ ಮಾಡಬೇಕು, ಮಾಡ್ತಾ ಇದ್ದೀನಿ, ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕು, ಹೋಗ್ತೀನಿ. ಸೊ ಜವಾಬ್ದಾರಿ ಇದೆ, ಮಗನಿಗೆ ಡಿಸ್ಟರ್ಬ್ ಆಗದೆ ಇರುವಂತಹ ರೀತಿ ಶೆಡ್ಯೂಲ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ವರ್ಕ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇ ಎಲ್ಲ ಸ್ಪೆಷಲ್ ಏನಲ್ಲ, ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ನನ್ನ ಜೊತೆ ಯಾರಾದರೂ ಇದ್ದಿದ್ರೆ ಬಹುಶಃ ನಾನು ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ನನಗೆ ಆ ಕಡೆಯಿಂದ ಕೂಡ ಸಪೋರ್ಟ್ ಸಿಗಬೇಕಿತ್ತು, ಬಟ್ ಅದು ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೂ ಕೂಡ ನನಗೆ ಯಾರೂ ಬೇಡ, ಸಿಗದೇ ಇದ್ದರೂ ಕೂಡ ಬೇಡ, ಪಾರ್ಟ್ನರ್ ಸಹವಾಸನೇ ಬೇಡ, ನನಗೆ ಆ ಬಗ್ಗೆ ಎರಡನೇ ಯೋಚನೆನೇ ಕೂಡ ಇಲ್ಲ. ಮಗನ ಜೊತೆ ನಾನು ಆರಾಮಾಗೇ ಇದ್ದೀನಿ ಅಂತ ಜಾಹ್ನವಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ನನಗೆ ರಿಸ್ಟ್ರಿಕ್ಷನ್ಸ್ ಇತ್ತು, ಸಿನಿಮಾ ಎಲ್ಲ ಮಾಡೋದಕ್ಕೆ ನನಗೆ ಸಪೋರ್ಟ್ ಇರಲಿಲ್ಲ. ಹಾಗಾಗಿ ನಾನೀಗ ವರ್ಕ್ನ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಫೇಲ್ಯೂರ್ ಅಥವಾ ಸಕ್ಸಸ್ ಗೊತ್ತಿಲ್ಲ, ಪ್ರಾಸೆಸ್ನಂತೂ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಜಾಹ್ನವಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಜಾಹ್ನವಿ ಅವರ ಲೈಫ್ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಇದಕ್ಕೂ ಮುಂಚೆ ಅವರು ಮದುವೆಯನ್ನಾಗಿದ್ದರು. ಅದಾದ ನಂತರ ತುಂಬಾ ಕಷ್ಟಗಳನ್ನ ಪಟ್ಟಿದ್ರು ಲೈಫಲ್ಲಿ. ಗಂಡನಿದ್ದ ಅವರ ಮನೆಯವರಿಂದ ತುಂಬಾ ಅವರು ಟಾರ್ಚರ್ನ ಅನುಭವಿಸಿದ್ರು. ಅದಾದ ನಂತರ ಅವರು ಡಿವೋರ್ಸ್ನ ತಗೊಂಡು ದೂರ ಆಗಿದ್ರು. ಈ ಡಿವೋರ್ಸ್ ತಗೊಳ್ಳೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಜಾಹ್ನವಿ ಅವರ ಫ್ರೆಂಡ್ನೇ ಅವರ ಹಸ್ಬೆಂಡ್ ಮದುವೆ ಆಗಿದ್ರು ಅಂತ ಕೂಡ ಹೇಳ್ಕೊಂಡಿದ್ರು. ಇದ್ರ ಬಗ್ಗೆ ಬಿಗ್ ಬಾಸ್ನಲ್ಲೂ ಕೂಡ ಓಪನ್ ಅಪ್ ಆಗಿ ಮಾತಾಡಿದರು ಮಲ್ಲಮ್ಮ ಅವ್ರ ಜೊತೆ ಕೂತ್ಕೊಂಡು. ಅದಾದ ನಂತರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ರೂ ಕೂಡ ಒಂದಷ್ಟು ಜನ ಕ್ವಶನ್ಸ್ನ ಕೇಳಕ್ಕೆ ಶುರು ಮಾಡಿದರು. ಎಲ್ಲ ಕಡೆ ಕೂಡ ಜಾಹ್ನವಿ ಅವರು ಹೇಳಿದ ಒಂದೇ ಮಾತು, ನನ್ನ ಲೈಫಲ್ಲಿ ಸೆಕೆಂಡ್ ಚಾನ್ಸ್ ಅನ್ನೋದು ಇಲ್ಲವೇ ಇಲ್ಲ. ಏನಿದ್ರೂ ಕೂಡ ನಾನು, ನನ್ನ ಮಗ, ನಮ್ಮ ಇಬ್ಬರ ಪ್ರಪಂಚದಲ್ಲಿ ನಾವಿಬ್ಬರೇ ಇರ್ತೀವಿ, ಬೇರೆ ಪರ್ಸನ್ ಎಂಟರ್ ಆಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಈಗ ಜಾಹ್ನವಿ ಅವರು ಮತ್ತೆ ಅದನ್ನು ರಿಪೀಟ್ ಮಾಡಿದ್ದು ಈಗ ಮತ್ತೊಮ್ಮೆ ಅದನ್ನೇ ಹೇಳಿದ್ದಾರೆ. ಸೊ ನಮ್ಮ ಲೈಫಲ್ಲಿ ಯಾರು ಕೂಡ ಬರೋದು ಇಷ್ಟ ಇಲ್ಲ, ನಾನು ನನ್ನ ಒಂದು ಫ್ರೀಡಮ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ಹೀಗೆ ಇದ್ಬಿಡ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇದನ್ನು ಕೇಳಿದಂತಹ ಒಂದಿಷ್ಟು ಜನ ಅಂದರೆ ಜಾಹ್ನವಿ ಫ್ಯಾನ್ಸ್ ಹೇಳೋದೇನಪ್ಪ ಅಂತಂದರೆ, ಮಗನಿಗೆ ತಂದೆ ಪ್ರೀತಿ ಅನ್ನೋದು ಸಿಗಬೇಕು. ಇವತ್ತು ಗೊತ್ತಾಗಲ್ಲ ನಿಮಗೆ, ಮುಂದೊಂದು ದಿನ ಇದರ ಬಗ್ಗೆ ಎಲ್ಲ ಒಂದು ಪಶ್ಚಾತ್ತಾಪ ಪಡ್ತೀರಾ. ಸೊ ಅದಕ್ಕೋಸ್ಕರನಾದರೂ ಅಟ್ಲೀಸ್ಟ್ ಬೇರೆಯವ್ರನ್ನ ಮದುವೆ ಆಗಿ, ಇಲ್ಲ ಮಗನ ಫ್ಯೂಚರ್ಗೋಸ್ಕರನಾದರೂ ಏನಾದರೂ ಒಂದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಜನ ಓಕೆ, ನಿಮ್ಮ ನಿರ್ಧಾರವನ್ನು ನಾವು ಸ್ವೀಕಾರ ಮಾಡ್ತೀವಿ, ಹೀಗೆ ಇದ್ಬಿಡಿ, ಎಂಜಾಯ್ ಮಾಡಿ, ನಿಮ್ಮ ಮಗನ ಫ್ಯೂಚರನ್ನು ನೀವೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ಅನಿಸಿಕೆ ಏನು, ಕಮೆಂಟ್ ಮೂಲಕ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ.